ಮೇನ್ ಇಂಪಾರ್ಟೆಂಟ್ ಕೆಲಸ ಏನು ಅಂತಂದ್ರೆ ಕಸಿ. ಈಗ ದೊಡ್ಡ ಕಸಿ ಮಾಡ್ತಾ ಇದೀವಿ. ಈಗ ಬಂದಂಗೆ ಕಸಿ ಒಂದ್ಸತಿ ಮಾಡ್ತೀರಾ ಸರ್, 5 ಸತಿ ಅರ್ಧ ಅಡಿ ದೊಡ್ಡ ಕಸಿ ಮಾಡ್ಬೇಕಾರೆ ಏನೇನು ನೋಡ್ಕೋಬೇಕು ಏನೇನು ಅಂತ ಹೇಳಿದೀನಿ. ಈಗ ಹೇಳಿ ನೋಡಿ, ಈ ಕಡೆ ರೆಕ್ಕೆ ಇಲ್ಲ ಸರ್. ಈ ರೆಕ್ಕೆ ಅಲ್ದಿದ್ದಕ್ಕೆ ಇದೊಂದು ಕಂಚಿಗೆ ಬಿಟ್ಕೊಬೇಕು. ಮುಂದಕ್ಕೆ ಈ ಬಡ್ಡೆ ತೆಗೆದ್ರೂ ಇದನ್ನ ಇಂಪ್ರೂವ್ಮೆಂಟ್ ಆಗುತ್ತೆ. ಫುಲ್ ಖಾಲಿ ಮಾಡ್ತಾ ಇದೀವಿ, ಖಾಲಿ ಮಾಡಿಬಿಡ್ತೀವಿ ಇದನ್ನ. ಯಾಕಂದರೆ ಡೀಸೆಲ್ಲು ಮತ್ತು ಬ್ಯಾಟ್ರಿ ಯೂಸ್ ಮಾಡ್ತಿಲ್ಲ ಅಂತಂದರೆ ತೆಗೆದುಬಿಡ್ಬೇಕು. ಯೂಟ್ಯೂಬಲ್ಲಿ ರೆಗ್ಯುಲರ್ ವ್ಲಾಗ್ಸ್ ಬರ್ತಾ ಇದೆ, ಎಲ್ಲ ನೋಡ್ತಾ ಇದ್ದೀನಿ. ಒಂದೇನಂತಂದರೆ ಈಗಿಂದಲ್ಲ, ಒಂದು 3 ವರ್ಷದಿಂದ ಹಿತೇಶ್ ಶೆಟ್ಟಿ ಅಂತ ಒಬ್ಬರು ಕುವೈಟಿಂದ ಮೆಸೇಜ್ ಮಾಡ್ತಾರೆ. ರೆಗ್ಯುಲರ್ ಯಾವುದು ಬ್ಲಾಗ್ ಹಾಕಿದ್ರು ಮೆಸೇಜ್ ಮಾಡೇ ಮಾಡ್ತಾರೆ. ಇದು ನೋಡಿಲಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಈ ಡೀಸೆಲ್ ಯೂಸ್ ಮಾಡಲ್ಲ ನಾವೇನು, ಆಲ್ಮೋಸ್ಟ್ ಇನ್ನೊಂದು 8-9 ಮಂತ್ಸ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಫುಲ್ ಖಾಲಿ ಮಾಡ್ತಾ ಇದ್ದೀವಿ, ಖಾಲಿ ಮಾಡಿಬಿಡ್ತೀವಿ ಇದನ್ನ. ಯಾಕೆಂದರೆ ಡೀಸೆಲ್ಲು ಮತ್ತು ಬ್ಯಾಟ್ರಿ ಯೂಸ್ ಮಾಡ್ತಿಲ್ಲ ಅಂತಂದರೆ ತೆಗೆದುಬಿಡ್ಬೇಕು. ಅದಕ್ಕೆ ಅದು ಖಾಲಿ ಮಾಡಿ ಟ್ಯಾಂಕ್ ಖಾಲಿ ಮಾಡಿರ್ತೀವಿ. ಮತ್ತು ಇನ್ನೊಂದು ಅಪ್ಡೇಟ್ ಮಾಡಬೇಕು, ಯೂಟ್ಯೂಬಲ್ಲಿ ರೆಗ್ಯುಲರ್ ವ್ಲಾಗ್ಸ್ ಬರ್ತಾ ಇದೆ, ಎಲ್ಲ ನೋಡ್ತಾ ಇದ್ದೀನಿ. ಒಂದೇನಂತಂದರೆ ಈಗಿಂದಲ್ಲ, ಒಂದು 3 ವರ್ಷದಿಂದ ಹಿತೇಶ್ ಶೆಟ್ಟಿ ಅಂತ ಒಬ್ಬರು ಕುವೈಟಿಂದ ಮೆಸೇಜ್ ಮಾಡ್ತಾರೆ. ರೆಗ್ಯುಲರ್ ಯಾವುದು ಬ್ಲಾಗ್ ಹಾಕಿದ್ರು ಮೆಸೇಜ್ ಮಾಡೇ ಮಾಡ್ತಾರೆ. ಇದು ನೋಡಿಲಿ. ಗುಡ್ ಮಾರ್ನಿಂಗ್ ಕಾರ್ತಿಕ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್, ಆಲ್ವೇಸ್ ಲವ್ ಯು ಫ್ರಮ್ ಕುವೈಟ್ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಯಾವ ಊರು ಅಂತ ಇಲ್ಲಿ ತಿಳಿಸಿ, ಇಲ್ಲಿ ಲೋಕಲ್ ಎಲ್ಲಿದ್ದೀರ ಅಂತ ತಿಳಿಸಿ, ತುಂಬ ಖುಷಿಯಾಗುತ್ತೆ ಅವರಿಗೆ. ನೀವು ಬಂದಾಗ ಹೇಳಿ, ನಮ್ಮದೊಂದು ಮರ್ಚಂಡೈಸ್ ಬರ್ತಾ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ನಂದು ಟೀ ಶರ್ಟ್ಸ್ ಎಲ್ಲ ಬರ್ತಾಯಿದೆ. ನಾನು ನಿಮಗೆ ಟೀ ಶರ್ಟ್ ನನ್ನ ಕೈಯಿಂದ ನಾನು ನಿಮ್ಗೆ ಕೊಡಬೇಕು ಅಂತ ಆಸೆ ಇದೆ. ಬನ್ನಿ, ಬಂದಾಗ ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್. ಈ ಥರ ಲವ್ ಆ್ಯಂಡ್ ಸಪೋರ್ಟ್ ತೋರಿಸ್ತಿದ್ದೀರಾ ಯಾವಾಗಲೂ ರೆಗ್ಯುಲರಾಗಿ. ಇದು ಸಪೋರ್ಟ್ ತೋರಿಸ್ತಾಯಿರಿ. ಥ್ಯಾಂಕ್ ಯು. ಕಸಿ ಆಗ್ತಾಯಿದೆ, ಜೊತೆ ಕಸಿನೂ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ನೆತ್ತೆಲ್ಲ ಕ್ಲೀನಾಗಿ ಬಿಡಿಸ್ತಾ ಇದ್ದೀವಿ. ಇದರ ಫುಲ್ಲು ನೆತ್ತೆ ಒಳಗೆ ಇದು ಅಷ್ಟೇ ಎಲ್ಲ ಮಾಡ್ಕೋಬೇಕು. ಇದೆಲ್ಲ ಏನಂತಾರೆ, ನಮ್ಮದೊಂದೆಲ್ಲ ಇದೊಂದು 2014 ಪ್ಲಾಂಟೆಡ್, 14-15 ಪ್ಲಾಂಟೆಡು, 10 ವರ್ಷ 11 ವರ್ಷದ ಗಿಡಗಳೆಲ್ಲ ಇದೆಲ್ಲ. ಇದು ಈ ಗಿಡ ಒಂದು ಚಿಕ್ಕ ಗಿಡ ಆಗಿರೋದ್ರಿಂದ ಇವ್ರು ಒಳಗೆ ಕೂತ್ಕೊಂಡು ಕ್ಲೀನಾಗಿ ಸೋಸ್ಕೋಬೇಕಾಗುತ್ತೆ. ಮೇಲ್ಗಡೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಒಳಗೆ ಕೂತ್ಕೊಂಡು ಕ್ಲೀನಾಗಿ ಮಾಡ್ಕೋಬೇಕು. ನೋಡಿ, ಕಾಂಪೋಸ್ಟ್ ಎಲ್ಲ ಬಿದ್ದಾಗಿದೆ. ಇಲ್ಲಿಗೆ ಈ ಸ್ಪ್ರಿಂಕ್ಲರ್ ಹೊಡಿತೀವಿ ನೋಡಿ, ಹಂಗಿದೆ ಮಾಯ್ಚರೆಲ್ಲ ಇದೆ. ಸುಡೋಕೆ ಹೋಗ್ತಾ ಇದ್ದೀನಿ. ಸ್ಪ್ರಿಂಕ್ಲರ್ ಆದಮೇಲೆ ನಿಮ್ಗೆ ಇದು ಮಳೆಯಲ್ಲಿ ಸ್ವಲ್ಪ ಬ್ಲಾಸಮ್ ಆಗಿರೋದು, ಉಳಿದಿರೋದೆಲ್ಲ ಏನು ಒಂದು 2% ಆಗಿರ್ಬೋದು ಬ್ಲಾಸಮ್ ಎಲ್ಲ. ಆಲ್ಮೋಸ್ಟ್ 100% ಬ್ಲಾಸಮ್ ಆಗಾಯಿತು. ಬ್ಯಾಕಿಂಗ್ ನೋಡ್ತೀರಾ, ಅದ್ರ ಜೊತೆ ಏನೇನು ಗೊಬ್ಬರ ಹಾಕ್ತೀವಿ ಅಂತಲೂ ತೋರಿಸ್ತೀವಿ. ಒಂದು ಕಂಚಿಗಳೆಲ್ಲ ಬಂದಿದೆ. ಈಗ ಬಂದುಬಿಟ್ಟು ನಾವು ಕಸಿನೂ ಆಗ್ತಾಯಿದೆ ತೋಟದಲ್ಲಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಬನ್ನಿ, ಈಗ ಏನಂತಾರೆ ಮೇನ್ ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ ಕಸಿ. ಈಗ ದೊಡ್ಡ ಕಸಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ರೆಗ್ಯುಲರಾಗಿ ನಾವು ಒಂದು 8 ವರ್ಷದಿಂದ ನಮ್ಮಲ್ಲಿ ಬಾಬು ಅಂತ ಬರ್ತಾರೆ, ನೋಡಿರ್ತೀರ ರೀಲ್ಸಲ್ಲೆಲ್ಲ. ಬಾಬು ಬಂದು ಮಾಡ್ತಾ ಇರ್ತಾರೆ. ಈ ಸತಿನೂ ಬಾಬು ಮಾಡ್ತಾ ಇದ್ದಾರೆ. ಏನು ಬಾಬು, ಏನು ಸಮಾಚಾರ ಎಲ್ಲ ಹೇಳ್ಬೇಕು ಸರ್. ಮತ್ತು ವಿಶೇಷ ಏನಿಲ್ಲ ಸರ್. ಎಲ್ಲ ಬಂದಂಗೆ ಕಸಿ ಒಂದ್ಸತಿ ಮಾಡ್ತೀರಾ ಸರ್, 5 ಸತಿ ಅರ್ಧ ಅಡಿ. ಲಾಸ್ಟ್ ಇಯರ್ 4 ಸತಿ ಮಾಡಿದ್ದು ಅನ್ಸುತ್ತೆ. 5 ಸತಿ ಆಯ್ತಲ್ಲ. ಮಾಡಿದ್ರೆ ಸರ್. ಈಗ ಬನ್ನಿ, ಈಗ ನಾವೀಗ ಮೇನ್ ಅಂದರೆ ಇದು ಈಗಲೇ ನಾವು ಯಾವ ಶೇಪ್ ಕೊಡಬೇಕು ಅದು ಈಗಲೇ ರೆಡಿ ಮಾಡ್ಕೋಬೇಕು. ಈಗ ಇದರಲ್ಲಿ ಏನು ತೆಗಿತೀವಿ, ಏನು ಬಿಡ್ತೀವಿ ಅಂತೆಲ್ಲ ಬಾಬು ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ನೋಡಿರ್ತೀರ, ಆದರೂ ಇವ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಕಸಿ ಮಾಡ್ಬೇಕಾರೆ, ಫಾರ್ ಎಕ್ಸಾಂಪಲ್ ದೊಡ್ಡ ಕಸಿ ಮಾಡ್ಬೇಕಾರೆ ಏನೇನು ನೋಡ್ಕೋಬೇಕು ಏನೇನು ಅಂತ ಹೇಳಿದ್ದೀನಿ. ನೋಡಿ ಸರ್, ಫಸ್ಟು ಕಂಪ್ನಿಗೆ ತಗೊಳ್ಬೇಕು. ವರ್ಷ ಇದೇ ಹೇಳ್ತಿರೋದು, ಮಾಡೋದು ಅದೇ ಕೆಲಸ. ಹೌದು. ಹಾಂ, ನೋಡಿ, ಈ ಕಡೆ ರೆಕ್ಕೆ ಇಲ್ಲ ಸರ್. ಈ ರೆಕ್ಕೆ ಅಲ್ದಿದ್ದಕ್ಕೆ ಇದೊಂದು ಕಂಚಿಗೆ ಬಿಟ್ಕೊಬೇಕು. ಮುಂದಕ್ಕೆ ಈ ಬಡ್ಡೆ ತೆಗೆದ್ರೂ ಇದನ್ನ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಕಂಚಿದ್ರು ಎಲ್ಲ ಕಂಚಿದ್ರು ಒಟ್ಟರೆ ಕಿತ್ತಾಕೋದಲ್ಲ. ಕಂಚಿಗ್ರು ಅಂತಂದರೆ ಈ ಕಂಬದಲ್ಲಿ ಬಂದಿರೋ ಚಿಗ್ರೆ ನೋಡಿ, ಇದು ಕಂಚಿಗ್ರು. ಇದು ಮತ್ತೆ ನತ್ತಿ ಎಲ್ಲ ಕ್ಲೀನ್ ಸ್ವಲ್ಪ ಓಪನ್ ಮಾಡ್ಕೊಬೇಕು. ಈ ಥರ ನತ್ತಿ ಗಾಳಿ ಆಡಬೇಕು. ಈ ಥರ ಅಡ್ಡ ಬಂದು ರೆಕ್ಕೆಲ್ಲ ತೆಗಿಬೇಕು. ನೋಡಿ, ಈ ಥರ ನತ್ತಿ ಎಲ್ಲ ಓಪನ್ ಮಾಡಿದ್ರೆ ಈ ಕುಡಿ ಎಲ್ಲ ತಗೊಂಡ್ರೆ ಕ್ಲೀನಾಗಿ ಗಿಡ ಕ್ಲೀನಾಗಿ ಓಪನ್ ಆಗುತ್ತೆ. ಇದು ತುಂಬ ಫಸಲಿದೆ ಗಿಡದಲ್ಲಿ, ಎಲ್ಲ ಗಿಡದಲ್ಲಿ ತುಂಬ ಫಸಲಿದೆ. ಹಾಗಾಗಿ ಇದರಲ್ಲಿ ಫುಲ್ ಇದು ಒಳಗಡೆ ನೋಡು ರೆಕ್ಕೆ, ಒಣಕಡ್ಡಿ, ಸೋತ್ ರೆಕ್ಕೆ, ಈ ಥರ ರೆಕ್ಕೆಗಳನ್ನೆಲ್ಲ ತೆಗಿಬೇಕು ಸರ್. ಈಗ ಗೊಡ್ರೆಕ್ಕೆ ಅಂದ್ರೆ ಏನು? ಗೊಡ್ರೆಕ್ಕೆ ಏನು ಅಂತಂದರೆ ನಿಮಗೆ ಫಸಲು ಕುಯ್ದುಬಿಟ್ಟು ನೆಕ್ಸ್ಟ್ ಈಗ ಏನು ಫಸಲಿಲ್ಲ, ಇದು ಗೊಡ್ರೆಕ್ಕೆ ನೋಡಿ, ಇದು ಗೊಡ್ರೆಕ್ಕೆ. ಇದು ಫಸಲು ಕುಯ್ದಿದ್ದೀವಿ, ನೆಕ್ಸ್ಟ್ ವರ್ಷಕ್ಕೆ ಏನು ಫಸಲಿಲ್ಲ ಅದನ್ನ ತೆಗಿಬೇಕಾಗುತ್ತೆ. ಓಕೆ. ಆಮೇಲೆ ಒಣಗಿದ ಕಡ್ಡಿ ತೋರಿಸಿ. ಇದು ಒಣಗಿದ ಕಡ್ಡಿ ಅಂದರೆ ಫಸಲು ಕುಯ್ದುಬಿಟ್ಟು ಒಣಗೋಗ್ಬಿಟ್ಟಿರುತ್ತೆ ನಿಮಗೆ, ಆ ಕಡ್ಡಿನ ತಗೋಬೇಕಾಗತ್ತೆ ನೋಡಿ. ಇದು ಒಣಗಿದ ಕಡ್ಡಿ, ಇದು ತಗೋಬೇಕಾಗತ್ತೆ. ಓಕೆ. ಮತ್ತು ಪುಡಿ ಚಿಗುರು ತೋರಿಸಿ ನೋಡಿ, ಇದೆಲ್ಲ ಪುಡಿ ಚಿಗುರು ನೋಡಿ, ಇದೆಲ್ಲ ಪುಡಿ ಚಿಗುರು, ಚಿಕ್ಕ 2 ಎಲೆ ಅದೆಲ್ಲ ಪುಡಿ ಚಿಗುರು. 2 ಎಲೆ ಪುಡಿ ಚಿಗುರು, ಅರ್ಧ ಅಡಿ. ಇದು ತೆಗೆದ್ರೆ ಕ್ಲೀನಾಗಿ ಕ್ಲೀನಾಗಿ ಬಿಡಿಸ್ಕೊಂಡ್ರೆ ಹೌದು ಕರೆದು ಕ್ಲೀನಾಗಿ ಓಪನ್ ಆಗುತ್ತೆ, ಗಾಳಿ ಆಡುತ್ತೆ ಗಿಡಗಳಿಗೆ. ಹೌದು, 2 ಎಲೆ ಕರೆಕ್ಟು.
ಹೇಳಿ ಸರ್. ಈಗ ಫಸ್ಲು ಇರೋದೆಲ್ಲ ನಾವೇನು ಮುಟ್ಟಕ್ಕೆ ಹೋಗೋದು ಬೇಡ ನೋಡಿ. ಮತ್ತೆ ಹಿಂಗೆ ನಮ್ಮಲ್ಲಿ ಏನಂತಂದ್ರೆ ಗಂಡ್ರಕ್ಕೆ ಜಾಸ್ತಿ ಬಿಡಲ್ಲ. ಗಂಡ್ರಕ್ಕೆ ಇದ್ರೆ ಪೂರ ಅವಾಗಲೇ ಮಟ್ಟ ಮಾಡಿ ತೆಗೆದಾಕ್ಬಿಡ್ತೀವಿ. ಹೌದು, ಇಲ್ಲ ಅಂತಂದ್ರೆ ಜನ ಫಸ್ಲು ಇದ್ರೆ ನಾವು ಮೇಲ್ಗಡೆ ಅದನ್ನ ಮಟ್ಟ ಮಾಡ್ಕೊಬಿಟ್ಟು ನಾವು ನೆಕ್ಸ್ಟ್ ವರ್ಷಕ್ಕೆ ಪ್ಲಾನ್ ಮಾಡ್ಕೊಂತೀವಿ. ನೆಕ್ಸ್ಟ್ ವರ್ಷ ತೆಗೆದಾಕ್ಬಿಡ್ತೀವಿ. ಆ ಗಿಡದಲ್ಲಿ ಗಂಡ್ರಕ್ಕೆ ಇಲ್ಲ. ಹೌದು 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 ನೋಡಿ, ಇಂಥದ್ದು ಈ ಥರ ಮಾಡ್ಬೇಕು ಕೆಲಸ. ಈಗ ನಾವು ಸ್ಟಾರ್ಟಿಂಗಲ್ಲಿ ಏನೇನು ತೆಗಿಬೇಕಿಲ್ಲ, ಕಂಬ ಚಿಗುರು ತೆಗೆದ್ರೆ ಕಂಬ ಚಿಗುರು ಅರ್ಧ ಅಡಿ ತಗೊಂಡು ನತ್ತಿ ಕ್ಲೀನಾಗಿ ಓಪನ್ ಆಗುತ್ತೆ. ಆಮೇಲೆ ತುಂಬಾ ಫಸಲ್ ಇದ್ರೆ ಒಳಗಡೆ ಕುತ್ಕೊಂಡು ಒಳಗಡೆ ಎಲ್ಲ ತೆಕ್ಕೊಂಡು ಮತ್ತೆ ಸುತ್ತ ಒಂದು ರೌಂಡ್ ಬರಬೇಕು. ಕರೆಕ್ಟ್. ಬೋರಲ್ ರೆಕ್ಕೆ ಇರುತ್ತೆ, ಸಣ್ಣ ತುದಿಲಿ ಒಣಗಿರುತ್ತೆ. ಹೌದು, ಅವಾಗ ಸುತ್ತ ಒಂದ್ಸತಿ ಬಂದ್ರೆ ಕಾಣುತ್ತೆ. ಹೌದು, ಅದೆಲ್ಲ ತೆಗ್ದಾಗ್ಬಿಟ್ಟು ಗಿಡ. ಮತ್ತೆ ಈಗ ಜಾಬ್ ಕಟ್ ಅಂತಾರೆ. ಜಾಬ್ ಕಟ್ ಅಂದ್ರೆ ಹೇಳಿ. ಜಾಬ್ ಕಟ್ ಅಂದ್ರೆ ನೋಡಿ ಇದು ಜಾಬ್ ಫಸಲ್ ಇದು. ಹೌದು, ಇದು ಇಲ್ಲಿಗೆ ಹೊಡಿದು. ಹೌದು, ಇಲ್ಲ ನೋಡಿ, ಇಲ್ಲಿ ನೋಡಿ ಒಂದು ಕಟ್ ಇದು ಜಾಬ್ ಕಟ್ ಅಂತಾರೆ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಜಾಬ್ ಇಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಇದು ಇಷ್ಟ ಆಯ್ತು. ಈಗ ಇದು ನೆಕ್ಸ್ಟ್ ವರ್ಷಕ್ಕೆ ಫಸ್ಟ್ ಚೆನ್ನಾಗಿದೆ. ಇದರಲ್ಲಿ ನೋಡಿ ಇದೆಲ್ಲ ಹೋಗುತ್ತೆ. ಹೌದು, ಇಲ್ಲ ಈಗ ಬಡ್ಡೆ ತೆಗೆದು ಮಾಡ್ತಾರೆ. ಇದು ಹೋಗುತ್ತೆ. ಹೌದು, ಈ ಬಡ್ಡೆ ಮಿಷಿನ್ ಅಲ್ಲಿ ಕುಯ್ದು ಇದನ್ನ ಇಂಪ್ರೂವ್ ಮಾಡ್ತಾರೆ. ಹೌದು, ಸೂಪರ್ ಅಂದ್ರೆ ಆಯ್ತು ಬಾಬು. ಅಂದ್ರೆ ಈಗ ವರ್ಷದಿಂದ ವರ್ಷಕ್ಕೆ ನಾವು ತೋರಿಸ್ತಾನೆ ಇರ್ತೀವಿ. ಕಸಿ ಸೇಮ್ ಇದೇ ಥರ ಇರುತ್ತೆ. ಅದೇನು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಕೆಲಸ ಇರೋದು ಕಸಿ. ಸ್ಟಾರ್ಟಿಂಗು ಕಸಿ ಆದಮೇಲೆ ನಿಮಗೆ ಕರೆಕ್ಟ್ ಒಂದು ಶೇಪಿಗೆ ಬರುತ್ತೆ ಗಿಡ. ನಮ್ಮ ಬೇಕಾದಲ್ಲಿ ದೊಡ್ಡ ಗಿಡ ಮಾಡ್ಕೊಂಡ್ರೆ ನಿಮಗೆ ಕಾಫಿ ಕುಯ್ಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದು ದೊಡ್ಡ ಗಿಡ ಎಷ್ಟು ಮಾಡ್ಕೊಳ್ತೀರ ಸ್ವಲ್ಪ ಕಾಫಿ ಕುಯ್ಬೋದು ನೋಡಿ. ಇದು ಎಲ್ಲ ಗೊಡ್ರಕ್ಕೆ ಇದೆಲ್ಲ ನೋಡಿ, ಇದೆಲ್ಲ ನೋಡಿ ಬಂತು ನೋಡಿ. ಇದೆಲ್ಲ ಗೊಡ್ರಕ್ಕೆ ಇದೆಲ್ಲ ನೋಡಿ. ಏನು ಫಸ್ಟ್ ಏನಿರಲ್ಲ, ಇದೆಲ್ಲ ತಕ್ಕೋಬೇಕು. ಏನಾಗುತ್ತೆ ಅಂದರೆ ಇದು ಬರೀ ಗೊಬ್ಬರ ತಿನ್ನುತ್ತೆ ಅಷ್ಟೇ, ಏನು ಫಸ್ಲು ಏನಿರಲ್ಲ ನೋಡಿ. ನೋಡಿದ್ದು ಈಗ ಈ ಪೊಸಿಷನ್ ಬಂತಿತ್ತು. ಈಗ ಫುಲ್ ಆಯಿತು. ಬನ್ನೀಗ ಮತ್ತೆ ಇದೆಲ್ಲ ಸೋರ್ಕೊಬಿಡಿ ಅರ್ಬೇಕೆಲ್ಲ. ಮತ್ತು ಇದರಲ್ಲಿ ನೋಡಿ ಇದೆಲ್ಲ ಹಾಕಾಯ್ತು. ಅಡಿಕೆ ಹಾಕಿದ್ದೀವಿ, ಅಡಿಕೆಗೆ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಇಲ್ಲಿ ನೋಡಿ, ಇದು ನೋಡಿ ಗೊಬ್ಬರ ಎಲ್ಲ ಗೊಬ್ಬರ ಹಾಕಿದ್ದೀವಿ ನೋಡಿ. ನೆಕ್ಸ್ಟ್ ಇದಕ್ಕೆ ಇರಿಗೇಷನ್ ಸ್ಟಾರ್ಟ್ ಆಗುತ್ತೆ ಈಗ. Know that they ride or die.